ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರೆ, ಏನು ಆಶ್ಚರ್ಯ! ಮಾಘ ಮಾಸದಲ್ಲಿ ಒಂದು ಹನಿ ಮಳೆನೂ ಬರೋದಿಲ್ಲ. ಅಂಥದ್ರಲ್ಲಿ ಇಷ್ಟು ಜೋರಾಗಿ ಗುಡುಗು ಸಿಡ್ಲು ಬರ್ತಿದೆಯಲ್ಲ. ಅರೆ, ಶ್ರವಣ ಇನ್ನೂ ಮಲಗಕ್ ಬಂದಿಲ್ವಾ? ಓದ್ಕೋತಿರ್ಬೇಕು ಅನ್ಸತ್ತೆ. ಅರೆ, ಇವಳೆಲ್ಲ ಹೋದ್ಲು? ಭಕ್ತಿ ಭಕ್ತಿ ಎಲ್ಲಿಗೆ ಹೋದ್ಲಿ ಇವಳು? ಭಕ್ತಿ ಎಲ್ಲಿ ಹೋದ್ಲಿ ಹುಡುಗಿ? ಭಕ್ತಿ ಭಕ್ತಿ ಅಯ್ಯೋ, ಎಲ್ಲಿಗೆ ಹೋದ್ಲು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಮತ್ತೆ ಕೆಟ್ಕನ್ಸ್ ಬಿತ್ತಾ ಹೇಗೆ? ಬನಶಂಕರಿ ಅಮ್ಮನ್ನ ನೆನೆಸ್ಕೊಂಡು ಮಲಗೋದ್ ಬಿಟ್ಬಿಟ್ಟು ಎಲ್ಲಿ ಹೋಗಿ ಕೂತಿದ್ದಾಳೋ ಏನೋ. ಕರೆದ್ರು ಆ ಹೂ ಏನೂ ಹೇಳ್ತಿಲ್ಲ. ಅವಳಿದ್ದೇನೂ ಹಾಳು, ನನ್ನಿದ್ದೇನೂ ಹಾಳಾಗೋಯ್ತು. ಕರ್ಮ. ಭಕ್ತಿ ಭಕ್ತಿ ಎಲ್ಲೇ ಇದ್ದೀಯಾ? ಅಷ್ಟು ಕರಿತಾ ಇದ್ದೀನಿ, ಸ್ವಲ್ಪನಾದ್ರೂ ಆ ಹೂ ಅಂತ ಹೇಳ್ಬಾರ್ದಾ? ಅಮ್ಮ ಭಕ್ತಿ, ಉತ್ತರ ಕೊಡೋಕೆ ಬಂದಿದ್ದೀನಿ. ಭಕ್ತಿ ನಮ್ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ. ಇವಳು ಸೊಸೆ ಆಗಲ್ಲ, ಮಗಳಾಗಿ ಬರ್ತಾಳೆ. ಈ ಮನೆಗೆ ಮುಸ್ಕಿರೋ ಮಬ್ಬನ್ನ ತೆಗೆದಾಕ್ತಾಳೆ. ಅಮ್ಮ ಅಪ್ಪಣೆ ಕೊಟ್ಮೇಲೆ ಮುಗೀತು ಚಿಕ್ಕಪ್ಪ. ಜೀವ ಹೋದ್ರೂ ನೆರವೇರಿಸ್ತೀನಿ. ಅಮ್ಮ ಹೇಳ್ದಂಗೆ ನಡ್ಕೋತೀನಿ ಅಮ್ಮವ್ರೆ. ಅವಳು ನನಗೆ ನಿಮ್ಮನೆ ಸೊಸೆ ಆಗೋದಿಕ್ ಹೇಳಿದಾಳೆ. ಹಂಗಂದ್ಮೇಲೆ ನಿಮ್ಮನೆ ಸೊಸೆ ಆಗ್ತೀನಿ. ಅಗಸ್ತ್ಯ, ಸಾರಿ, ನನ್ಗೆ ಗುಡುಗು ಸಿಡ್ಲು ಅಂದ್ರೆ ತುಂಬಾ ಭಯ. ಭಯ ಅಂದ್ರೆ ಹೋಗ ಅಮೃತನ ಹತ್ರ ಮಲ್ಕೋ. ನಾನು ಬರ್ತೀನಿ. ಈಗ ತಾನೇ ಭಯ ಅಂದೆ, ಆಚೆ ಇನ್ನೂ ತುಂಬಾ ಗುಡುಗು ಮಿಂಚು ಬರುತ್ತೆ. ನೀನ್ ನನ್ ಜೊತೆ ಇರ್ತೀಯ ಅಲ್ಲ? ಪ್ಲೀಸ್ ಬೇಡ ಅನ್ಬೇಡ. ಸರಿ ಬಾ. ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸಿಗೋ ಯಾವ ಚಾನ್ಸ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಎಲ್ಲ ನಾನು ಅನ್ಕೊಂಡಂಗೆ ನಡೆದ್ರೆ ಆ ಭಕ್ತಿ ಈ ಮನೆಯವರು ಸಾಯೋವರೆಗೂ ಯಾರ ಮುಂದೆನೂ ಮುಖ ತೋರ್ಸಕ್ಕಾಗದೆ ಇರೋ ಹಾಗೆ ಒದ್ದಾಡ್ಬೇಕು. ಆಗ್ಲೇ ನನಗೆ ನೆಮ್ಮದಿ. ಅವತ್ತು ಹಾಯಾಗಿ ನಿದ್ದೆ ಮಾಡ್ಬೋದು ನಾನು. ಭಕ್ತಿ ಭಕ್ತಿ ಎಲ್ಲಿದ್ಯಾ ಭಕ್ತಿ? ಪಾ ದೇವ್ರೇ, ಅಯ್ಯೋ ಅತ್ತೆ ಇಷ್ಟು ಬೇಗ ಎದ್ಬಿಟ್ರ? ರಾಗಿಣಿ ನಿಂತ್ಕೋ. ಮಗಳಿಗೊಂದು ಗತಿ ಕಾಣಿಸಿದ್ದಾಯ್ತು ಅಂತ ನೆಮ್ಮದಿ ಆಗಿದ್ರೆ ನೆಮ್ಮದಿ ಹಾಳು ಮಾಡಕ್ಕೆ ಅವಳ ಅಮ್ಮ ಬರ್ತಾಳೆ. ಛೇ,
ಯಾಕೆ ಹೀಗೆ ಓಡಾಡ್ತಿದ್ದೀರಾ? ಹೋಗಿ ರೆಸ್ಟ್ ಮಾಡ್ಬೇಕಲ್ವಾ? ಈ ವಯಸ್ಸಲ್ಲಿ ನಿದ್ದೆ ಬರಲ್ಲ ಅಂತ ಗೊತ್ತು, ಆದ್ರೂ ವಿಶ್ರಾಂತಿ ತಗೋಬೇಕಲ್ವಾ? ಹೂನಮ್ಮ, ಮಲಗಿದ್ದೆ. ಇದ್ದಕ್ಕಿದ್ದ ಹಾಗೆ ಗುಡುಗು ಬಂತಲ್ಲ, ಎಚ್ಚರಿಕೆ ಆಗೋಯ್ತು. ಅದ್ ಸರಿ, ನೀನಿನ್ನೂ ಮಲಗ್ಲಿಲ್ವಾ? ಇಲ್ಲ, ಅದು ನಂಗೂ ಜೋರಾಗಿ ಶಬ್ದ ಕೇಳಿ ಎಚ್ಚರ ಆಗೋಯ್ತು. ಹಾಗೆ ನೀರ್ ಕುಡಿಯೋಣ ಅಂತ ಆಚೆ ಬಂದೆ. ಏನಾಯ್ತತೆ? ಭಕ್ತಿನೆಲ್ಲಾದ್ರೂ ನೋಡಿದೀಯಾ? ಅವಳೆಲ್ಲೂ ಕಾಣಿಸ್ತಿಲ್ಲ. ಹೌದಾ? ಶ್ರವಣನೂ ಕಾಣಿಸ್ತಿಲ್ಲಮ್ಮ. ಅಯ್ಯೋ, ಇಷ್ಟಕ್ಕೆಲ್ಲ ನೀವ್ ಯಾಕೆ ಓಡಾಡ್ತಿದ್ದೀರಾ? ಅದ ಹಾಗಲ್ಲಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ, ನೀವ್ ಹೋಗಿ ರೆಸ್ಟ್ ಮಾಡಿ. ಅವಳು ಎಲ್ಲಿಗೆ ತಾನೇ ಹೋಗಿರ್ತಾಳೆ? ಅವಾಗ್ಲೇ ಚಿಕ್ಕತ್ತೆ ಜೊತೆ ಕೂತಿದ್ಲು, ಅವ್ರ ಜೊತೆನೇ ಇರ್ತಾಳೆ. ಅಯ್ಯೋ, ರಾಜಿ ರೂಮಲ್ಲಿ ಮಲಗಿದಾಳ? ಸರಿ ಸರಿ, ಹೋಗಿ ಒಂದ್ ತಮ್ಗೆ ನೀರಿಟ್ಟು ಬರ್ತೀನಿ. ಅವಳ ದಾಹ ಆದ್ರೆ ಅಲ್ಲೇ ಪಕ್ಕದಲ್ಲಿರುತ್ತಲ್ಲ, ಕುಡ್ಕೊಳ್ತಾಳೆ. ಅಯ್ಯೋ ಬೇಡ ಅತ್ತೆ. ಯಾಕಮ್ಮ? ಅದು ಅದು ಅವಾಗ್ಲೇ ಅವಳು ಜೋರಾಗಿ ಅಳ್ತಾ ಇದ್ಲು. ಅಳ್ತಿದ್ಲ? ಯಾಕೆ ರಾಗಿಣಿ? ಅವಳಿಗೆ ಹೇಳಕ್ ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ಅಚಿಂತ್ಯನ ಮದುವೆ ಆಗಕ್ಕೆ ಅವಳಿಗೆ ಇಷ್ಟ ಇಲ್ವೇನೋ. ನಿಮ್ಗೆ ನೋವಾಗತ್ತೆ ಅಂತ ನೇರವಾಗಿ ಹೇಳ್ತಾ ಇಲ್ಲ ಅವಳು. ನೀವ್ ಅಲ್ಲಿಗೆ ಹೋಗೋದು, ಅವಳಿಗೆ ಎಚ್ಚರ ಆಗೋದು, ಅವಳು ಮತ್ತೆ ದುಃಖದಿಂದ ಅಳ್ತಾ ಕೂರೋದು, ಅದನ್ನ ನೋಡಿ ನಿಮ್ಗೆ BP ಲೋ ಆಗೋದು, ಇಷ್ಟೊತ್ತಲ್ಲಿ ಇದೆಲ್ಲ ಬೇಕಾತೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಅವಳೇನು ಎಳೆ ಮಗುನ, ನೀರ್ ಬೇಕು ಅಂದ್ರೆ ಬಂದು ಕುಡ್ಕೊಂಡು ಮಲ್ಕೋತಾಳೆ. ನೀವ್ ಹೋಗಿ. ಸರಿ, ಹೋಗಿ ಅತ್ತೆ. ಒಂದು ಸುಳ್ಳನ್ನ 1000 ಸಲ ಹೇಳಿದ್ರೆ ಅದೇ ಸತ್ಯ ಅಂತ ಎಲ್ಲರೂ ನಂಬ್ತಾರೆ. ಆಮೇಲೆ ಹುಚ್ಚನ್ ಕೈಯಿಂದ ತಪ್ಪಿಸ್ಕೊಳಕ್ಕೆ ಭಕ್ತಿ ಆ ಮುತ್ತು ಜೊತೆ ಓಡ್ ಹೋದ್ಲು ಅನ್ಕೋತಾರೆ.